ಡಿ.ಕೆ. ಸುರೇಶ್ ಅವರು ಹಾಸನ ಉಸ್ತುವಾರಿ ಆಗಿರ್ತಾರೆ. ಆ ಉಸ್ತುವಾರಿ ಆಗಿರೋಂಥ ಸಂದರ್ಭದಲ್ಲಿ BSR ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡೋಂಥ ವರ್ಕು ಕೆನಾಲ್ ವರ್ಕ್ಸ್. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ BSR ಕಂಪನಿ ಆಂಧ್ರ, ಅವ್ರನ್ನ ಡಿ.ಕೆ. ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರಿಗೆ ವಹಿಸ್ತಾರೆ. ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಇದು ನನ್ನ ಕೈಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದ್ಬಿಟ್ಟು ಈ ಟೆಂಡರ್ ಇವನ್ಗೆ ಆಗೋದಿಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನಿಗೆ ತಕ್ಕಂತೆ ಟೆಂಡರ್ ಕರೀರಿ, BSR ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿನಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕ್ಬೇಕು. ಇಷ್ಟು ಜನ ಟೆಂಡ್ರು. BSRಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು, ರಾಮಲಿಂಗಂ, ಈ ತರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದ್ರೆ ಇವನಿಗೆ ಡೆಮ್ಮಿ. ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಇದು 10% ಬಿಲೋ ಹೋಗತ್ತೆ. 10% ಬಿಲೋ ಅಂದ್ರೆ 2,000 ಕೋಟಿಗೆ 200 ಕೋಟಿ ಉಳಿತಾಯ ಆಗತ್ತೆ. ಆದ್ರೆ ಇವರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿರೋದು 5ರಿಂದ 10% ಎಬೋ ಕೊಡ್ತೀವಿ ಅಂತ. ಎಬೋ ಅಂದ್ರೆ ಎಷ್ಟು? 2,000 ಕೋಟಿಗೆ 5ರಿಂದ 10% ಅಂದ್ರೆ 200 ಕೋಟಿ. ಪಾಲಿಕೆಗೆ ನಷ್ಟ ಉಂಟು ಮಾಡ್ತಾ ಇರೋದು 200 ಕೋಟಿ, ಬಿಲೋ ಬೇಕಾರದು ಎಬೋ ಕೊಡೋದು ಒಂದು 200 ಕೋಟಿ. ಈ ಒಂದೇ ಒಂದು 2,000 ಕೋಟಿನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನ್ ಅಲ್ಲಿ 400 ಕೋಟಿ. ನಾನಿವತ್ತು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಟೆಂಡರ್ನ ಕೋಟ್ ಮಾಡಿದ್ರೆ ಇದೇ ಕಾಂಟ್ರಾಕ್ಟರ್ಗಳು ಟೆಂಡರ್ ಕೋಟ್ ಮಾಡೋದು, ಬೇರೆ ಯಾರು ಇಲ್ಲ ಇದರಲ್ಲಿ, ಬೇರೆ ಯಾರು ಭಾಗವಹಿಸಂಗಿಲ್ಲ. ಮೊದ್ಲೇ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್, ನೀನ್ ಬರಬಾರ್ದು, ನೀನ್ ಹಾಕ್ಬಾರ್ದು, ಇವ್ರೇ ಹಾಕ್ಬೇಕು, ಇವ್ರಿಗೆ ಇದೇ ವರ್ಕ್ ಹಾಕ್ಬೇಕು. ಕಮಿಷನ್ ಇನ್ನೇನು ಉಳಿತಾಯ ಆಗ್ಬೇಕಾಯ್ತು 200 ಹಾಳು ಮಾಡಿ ಇವ್ರು ಹೆಚ್ಚುವರಿ ಹಾಕಿ ಕೊಡ್ತೀವಿ ಅಂತ ಅವ್ರ ಹತ್ರ ಕಮಿಟ್ಮೆಂಟ್. ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ರು, ಈಗ ಅವ್ರನ್ನ ಬಿಟ್ಟು ಪುಲಿಕೇಶಿ ನಗರದ KG ಹಳ್ಳಿ DG ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋಂಥದ್ದು ಹಣದ ವಹಿವಾಟುಗಳಿಗೆ. ಎಲ್ಲ ಬರವಣಿಗೆ ಎಲ್ಲ ಇದೆ. ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತಗೊಂಡೋಗಿ ಅಲ್ಲಿ ಕೊಡೋದು, ಇಲ್ಲಿ ಇಸ್ಕೊಳ್ಳೋದು ಮಾಡೋದು ಪುಲಿಕೇಶಿ ನಗರದ ರೂವಾರಿ. ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ, ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕ್ ದುಡ್ಡಿಲ್ಲ, ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ, ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ದುಡ್ಡಿಲ್ಲ, ಪಾರ್ಕ್ ಮೇಂಟೆನೆನ್ಸ್ ದುಡ್ಡಿಲ್ಲ, ಏನು ಇಲ್ಲದೆ ಇರೋವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡ್ಬೇಕಾ? ವರ್ಲ್ಡ್ ಬ್ಯಾಂಕ್ ಲೋನ್ ಇದು. ಇಷ್ಟೊಂದು ಅನ್ಯಾಯ. ಲೋನ್ ಅಮೌಂಟ್ 2,000 ಕೋಟಿ, ಇದು ಟೆಂಡರ್ ಲೋನ್ ಅಮೌಂಟ್ದು. ಇವತ್ತು ನಿಮ್ಗೆ ಇಷ್ಟ ಬಂದವ್ರಿಗೆ ನೀವು ಹಂಚಿಬಿಟ್ರೆ ಇದು ಎಬೋ 10%, 5 to 10% ಅಬೋ. ಈಗ ನೋಟಿಫಿಕೇಶನ್ 16 ವರ್ಕು ಎಲ್ಲ ಇದೆ. 238 ಕೋಟಿ ರಾಜರಾಜೇಶ್ವರಿ ಲೆಕ್ಕ ಹಾಕೊಳ್ಳಿ. ಈಗ ನಾಳೆ ಬೆಳಗ್ಗೆ ಇದನ್ನ ತಡೀಲಿಲ್ಲ ಅಂದ್ರೆ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಬಿಡ್ತಾರೆ, ಲೆಟರ್ ಆಫ್ ಇಂಡೆಂಟ್ ಇಮಿಡಿಯೇಟ್. ಆಮೇಲೆ ನೀವು ಕೋರ್ಟ್ಗೆ ಹೋದ್ರೂ ಆಗಲ್ಲ. 238 ಒಂದೇ ನೋಟಿಫಿಕೇಶನ್, ಬರೀ ರಾಜಕಾಲುವೆ. ಈಗ ನಮ್ಮ ರಾಜರಾಜೇಶ್ವರಿಗೆ ಕೆನಾಲ್ ವರ್ಕ್ ಮಾಡೋನು, ಅವನಿಗೆ ಅನುಭವ ಇಲ್ಲ, ಡಾಕ್ಯುಮೆಂಟ್ಸ್ ಎಲಿಜಿಬಲ್ ಇಲ್ಲ. ಇವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಡಾಕ್ಯುಮೆಂಟ್ಸ್ ಮಾಡ್ಕೊಂತಾರೆ. ಅವನ ಆಂಧ್ರ ಕಾಂಟ್ರಾಕ್ಟರ್ BSR ಅಂತ, ಅವನಿಗೆ ಕಾಮಗಾರಿ ಹಿಂಗೆಲ್ಲ ಮಾಡಿದ್ದಾರೆ. ದೂರು ಕೊಟ್ಟಿದ್ದೀನಿ, ಮಂಗಳವಾರ ಬುಧವಾರ ಕೋರ್ಟ್ ಗಮನಕ್ಕೂ ತರ್ತಾ ಇದ್ದೀನಿ. ಇದು KTTP ಆಕ್ಟ್ ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದು ಅವ್ಯವಹಾರ. BSR ಕಂಪನಿ ಅವನು ಎಲಿಜಿಬಲ್ ಆಗಲ್ಲ, ಬಿ ಎಲಿಜಿಬಲ್ ಆಗಲ್ಲ.
ಅವನಿಗೆ ಎಲಿಜಿಬಲ್ ಮಾಡಕ್ಕೆ ಸ್ಪೆಷಲ್ ಆಗಿ ಅವ್ನ ಕಂಡೀಷನ್ ಹಾಕ್ತಾರೆ ಟೆಂಡರ್ ನಲ್ಲಿ. ಇದುವರೆಗೂ ಆತರ ಕಂಡೀಷನ್ ಎಲ್ಲೂ ಇಲ್ಲ. ರಾಜಕಾಲುವೆ ಅಂದ್ರೆ ರಾಜಕಾಲುವೆ ಮಾಡತಕ್ಕಂತ ಅನುಭವ ಗುತ್ತಿಗೆದಾರರು ಅಂತಾನೆ ಮಾತ್ರ ಹಾಕ್ತಾರೆ. ಕೆನಾಲ್ ವರ್ಕ್ ಮಾಡೋರ್ನ ಕರ್ಕೊಂಡ್ ಬಂದಿದ್ದಾರೆ. ಎಬೋ ಪರ್ಸೆಂಟೇಜ್ ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ -10% ಹೋಗುತ್ತೆ. -10. ಈಗ 10+, ಎಬೋ 10%. ಇಮ್ಮಿಡಿಯೇಟ್ ಪೇಮೆಂಟ್ ಕೊಡೋದಕ್ಕೆ ಕೆಲಸ ಮುಗಿದ ತಕ್ಷಣ 8% ಕಮಿಷನ್ ಅದು. ಅದಕ್ಕೋಸ್ಕರ ನಮ್ಮ ರಾಜ್ಯದ ಮತ್ತೆ ನಮ್ಮ ಬೆಂಗಳೂರು ನಗರದ ತೆರಿಗೆ ಹಣನ ಮತ್ತೆ ಸಾಲ ತಂದು ಈ ರೀತಿ ಭ್ರಷ್ಟಾಚಾರ ಮಾಡೋದನ್ನ ತಡೆಗಟ್ಟಬೇಕು ಅಂತ ಇವತ್ತು ನಾನು ರಾಜ್ಯಪಾಲರಿಗೆ ಗೊತ್ತಿದ್ದೆ. ರಾಜ್ಯಪಾಲರಿಗೆ ಇಮ್ಮಿಡಿಯೇಟ್ ಗ್ಲೋಬಲ್ ಟೆಂಡರ್ ಕರಿಬೇಕು, 60 days ಟೈಮ್ ಕೊಡಬೇಕು. ಟೆಂಡರ್ ಏಜೆನ್ಸಿಗಳು ಅವರು ಮುಕ್ತವಾಗಿ ಟೆಂಡರ್ ನಲ್ಲಿ ಭಾಗವಹಿಸ್ಬೇಕು. ಯಾರನ್ನ ಬರ್ಲಿ, ಇವರು ಕಂಟ್ರೋಲ್ ಮಾಡಬಾರ್ದು ಯಾರನ್ನು. ಮುಕ್ತವಾಗಿ ಟೆಂಡರ್ ಇರ್ಬೇಕು. ನಾನು ಪ್ರತಿಯೊಂದು ಹೇಳೋದೇನು, ಪಾರದರ್ಶಕವಾಗಿರ್ಲಿ. ಟೆಂಡರ್ನ ನೀವು ಯಾರು ಇಂತಿಂತವ್ರಿಗೆ ಕೊಡಿ ಅಂತ ಹೇಳೋದು ಇದೇನು ಅವ್ರ ಆಸ್ತಿ ಏನು ಅಲ್ವಲ್ಲ. 2,000 ಕೋಟಿ ಲೋನ್ ತಂದುಬಿಟ್ಟು ಈ ರೀತಿ ಎಲ್ಲ ಮಾಡುದು ಎಲಿಜಿಬಲ್ ಇಲ್ಲ. BSR ಕನ್ಸ್ಟ್ರಕ್ಷನ್ ಇದೆಲ್ಲ ಏನು ಇಲ್ಲ. ಇದೆಲ್ಲ 400-500 ಕೋಟಿ ಅವ್ಯವಹಾರ, 400 ಕೋಟಿ 500 ಕೋಟಿ ಭ್ರಷ್ಟಾಚಾರ ತುಂಬಾ ದೊಡ್ಡದಿದೆ. ಅದನ್ನ ಮುಂದಕ್ಕೆ ಅದನ್ನು ಸ್ವಲ್ಪ ಧ್ವನಿ ಎತ್ತುತ್ತೀನಿ. ಆಮೇಲೆ ಯಾವುದೇ ಒಂದು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವುದೋ ಒಂದು ಆರೋಪನ ಮಾಡಲ್ಲ.